ಹಲೋ ನಮಸ್ತೆ. ಯೂನಿವರ್ಸ್ ಡಿವೈನ್ ಲೈಟ್ ಟ್ಯಾರೋಟ್ 311 ಕನ್ನಡಗೆ ಸ್ವಾಗತ ಸುಸ್ವಾಗತ. ತಮ್ಮೆಲ್ರಿಗೂ ಯಾರೆಲ್ಲ ನನಗೆ ಎಂಕರೇಜ್ ಮಾಡ್ತಿದ್ದೀರಾ ತಮ್ಮೆಲ್ರಿಗೂ ಧನ್ಯವಾದನ ತಿಳಿಸ್ತಾ ಇವತ್ತಿನ ಟಾಪಿಕ್ ಏನಂತ ಹೇಳಿದ್ರೆ, ನಾನು ಆ್ಯಕ್ಚುಲ್ ಆಗಿ ಇದನ್ನ ಒಂದು ಲವ್ ರೀಡಿಂಗ್ ಮಾಡಬೇಕು ಅಂದ್ಬಿಟ್ಟು ಇದು ರಾಧಾಕೃಷ್ಣನ್ನ ಇಟ್ಟಿದ್ದು. ಆದರೆ ಒಂದು ಧ್ಯಾನ ಮಾಡ್ತಾ ನನಗೆ ಮೆಸೇಜ್ ಬಂದಿದ್ದು ಏನಂತ ಅಂದರೆ, ಹಣಕಾಸಿನ ಪರಿಸ್ಥಿತಿಲಿ ಯಾರು ಬಳಲ್ತಾ ಇದ್ದಾರೆ ಅದಕ್ಕೆ ರೀಡಿಂಗ್ ಮಾಡಬೇಕು ಅನ್ನೋದನ್ನ ಡಿವೈನ್ ನನಗೆ ಮೆಸೇಜ್ ಕೊಟ್ಟಿದ್ದು. ಅದಕ್ಕೋಸ್ಕರ ಈ ರೀಡಿಂಗ್ ಮಾಡ್ತಾ ಇರೋದು. ಹಣದ ಒಂದು ಕೊರತೆ, ಆ ಪ್ರಾಬ್ಲಮ್ಸ್ನ ಅನುಭವಿಸ್ತಿದ್ದೀರಾ, ನಿಮಗೆ ಡಿವೈನ್ ಕಡೆಯಿಂದ ಏನು ಮೆಸೇಜ್ ಇದೆ ಟಾರೋ ಕಾರ್ಡ್ ಮೂಲಕ ತಿಳ್ಕೊಳ್ಳೋಣ. ಮತ್ತೆ ಈ ಕಾರ್ಡ್ನ ಹೆಂಗೆ ಸೆಲೆಕ್ಟ್ ಮಾಡಬೇಕು ಅಂತ ಅಂದರೆ, ರಾಶಿಗಳು ಅಂತ ಕೇಳಿದ್ದಾರೆ. ರಾಶಿಗಳು ಅಂದರೆ ನಾನು ಈ ರಾಶಿ ಇದೆ ನೋಡಬೇಕು, ಅದು ನನಗೆ ರೆಸೊನೇಟ್ ಆಗಲ್ಲ ಅನ್ನೋದು ಆ ಥರ ಅಲ್ಲ. ಆ ರಾಶಿಯವರು ನೋಡ್ತಾ ಇರಬಹುದು ಅಂತ. ಕಾರ್ಡ್ ಸೆಲೆಕ್ಟ್ ಮಾಡ್ಬೇಕಂದ್ರೆ ನೀವು ಒಂದು ಧ್ಯಾನದ ಪ್ರಕ್ರಿಯೆಯಲ್ಲಿ ಕುತ್ಕೊಂಡು ಒಂದು ಲಾಂಗ್ ಬ್ರೀತ್ನ ಒಂದು 3 times ತಗೊಂಡು ಬಿಡ್ತಾ ಕಣ್ಣು ತೆರೆದು ನೋಡಿದಾಗ ಯಾವುದು ಅದು ತುಂಬಾ ನಿಮಗೆ ಹೈಲೈಟ್ ಆಗುತ್ತೆ, ಅದು ನಿಮಗೆ ಅಟ್ರಾಕ್ಟ್ ಆಗುತ್ತೆ. ಆ ಮೆಸೇಜ್ ನಿಮ್ದಾಗಿರುತ್ತೆ. ಅಕಸ್ಮಾತ್ ನಿಮಗೆ ಅದು ರೆಸೊನೇಟ್ ಆಗಲಿಲ್ಲ, ನಿಮ್ಮ ಮನ್ಸಿಗೆ ಅದು ಹೊಂದುತ್ತಾ ಇಲ್ಲ ಅಂದರೆ ಅದು ನಿಜವಾಗ್ಲೂ ನಿಮ್ಮ ರೀಡಿಂಗ್ ಅಲ್ಲ, ಬೇರೆ ರೀಡಿಂಗ್ ನೋಡ್ಬೋದು ಅಂತ ಹೇಳ್ತಾ ಇವತ್ತಿನ ರೀಡಿಂಗ್ನ ಶುರು ಮಾಡೋಣ. ಈ 3 ಪೈಲ್ಸ್ ಇಡ್ತಾ ಇದ್ದೀನಿ. ಈ 3 ಪೈಲ್ಸ್ ಅಲ್ಲಿ ನಿಮಗೆ ಯಾವ ಪೈಲ್ ಹೆಚ್ಚು ಅಟ್ರಾಕ್ಟ್ ಆಗುತ್ತೆ ಅದು ನಿಮ್ಮ ರೀಡಿಂಗ್ ಆಗಿರುತ್ತೆ. ಫಸ್ಟ್ ಪೈಲ್, ಸೆಕೆಂಡ್ ಪೈಲ್, ಥರ್ಡ್ ಪೈಲ್. ಈ 3 ಪೈಲಲ್ಲಿ ನಿಮಗೆ ಯಾವುದು ಹೆಚ್ಚು ಅಟ್ರಾಕ್ಟ್ ಆಗುತ್ತೆ ಆ ಪೈಲ್ ನಿಮ್ದಾಗಿರುತ್ತೆ. ರೀಡಿಂಗ್ನ ಶುರು ಮಾಡೋಣ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಈ ಫಸ್ಟ್ ಪೈಲ್ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ರೀಡಿಂಗ್ ಏನಿದೆ ತಿಳ್ಕೊಳ್ಳೋಣ. ಯಾರೆಲ್ಲ ಈ ಫಸ್ಟ್ ಪೈಲ್ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ಒಂದು ರೀಡಿಂಗ್ ಏನಂತ ಹೇಳಿದ್ರೆ, ನೀವು ಇಷ್ಟು ದಿನ ಯಾವುದೋ ಒಂದು ಹಣ ಬರುವಿಕೆಗಾಗಿರ್ಬೋದು ಅಥವಾ ನಿಮ್ಮ ಹೂಡಿಕೆ ಏನಾದರೂ ಮಾಡಿದ್ರೆ ಅದನ್ನ ಅದ್ರ ಬರುವಿಕೆಗಾಗಿ ನೀವು ಕಾಯ್ತಾ ಇದ್ರೆ ಅದು ಬರ್ತಾ ಇದೆ. ಇಷ್ಟು ದಿನ ಏನು ಅದು ಸ್ಥಗಿತ ಆಗಿತ್ತು, ನಿಂತೋಗಿತ್ತು, ಅದು ಬರ್ತಿದೆ ನೋಡಿ ಇಲ್ಲಿ, ಬರ್ತಾ ಇದೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಬ್ಯಾಲೆನ್ಸ್, ಹಣ ನಿಮ್ಮಲ್ಲಿ ಆ ಒಂದು ಬ್ಯಾಲೆನ್ಸ್ ಆಗ್ತಾ ಇದೆ, ನಿಮ್ಮ ಹಣದ ಪರಿಸ್ಥಿತಿ ಬ್ಯಾಲೆನ್ಸ್ ಆಗ್ತಾ ಇದೆ ಅನ್ನೋದು. ಇಷ್ಟು ದಿನ ನಿಮ್ಗೆ ಏನು ಕನ್ಫ್ಯೂಷನ್ ಇತ್ತು, ಆಪ್ಷನ್ಸ್ಗಳಲ್ಲಿ ಕನ್ಫ್ಯೂಷನ್ ಇತ್ತು, ಅಥವಾ ನೀವು ಹೆಚ್ಚು ಹೆಚ್ಚು ಹಣ ಸಂಪಾದನೆ ಮಾಡಬೇಕು ಅಂತ ಒಂದು
ನಾನಾ ರೀತಿ ಒಂದು ಪ್ರಯತ್ನ, ಅದರಲ್ಲಿ ನೀವು ಆ, ಬೇಸತ್ತಿರ್ಬಹುದು. ಕನ್ಫ್ಯೂಷನ್ನು, ಯಾವ ಕಡೆ ನಾನು ಹಣ ಹೂಡಿಕೆ ಮಾಡಬೇಕು, ಯಾವ ದಾರಿಲಿ ಹೋದ್ರೆ ನಾನು ಹಣನ ಸಂಪಾದನೆ ಮಾಡ್ಬೋದು, ಈ ತರ ಎಲ್ಲ ಒಂದು ಕನ್ಫ್ಯೂಷನ್ನು, ಒಂದು ಏನು ಮಾನಸಿಕವಾಗಿ ಒಂದು ಗಾಳಿಗೆ ಗೊಬ್ಬರ ಕಟ್ಟೋ ತರ, ಅದ್ ಮಾಡ್ಬಿಡ್ಲಾ ಇದ್ ಮಾಡ್ಬಿಡ್ಲಾ, ಯಾವ್ದ್ ಮಾಡಿದ್ರೆ ಸರಿ ಅನ್ನೋ ಒಂದು ಚಿಂತೆಲಿದ್ರೆ, ಅದು ಒಂದು ಇವಾಗ ನಿಮ್ಗೆ ಹಣದ ಸಹಾಯ ಸಿಗ್ತಾ ಇದೆ. ಆ ಯಾರಾದ್ರೂ ತಂದು ಕೊಡ್ಬೋದು, ಅಥವಾ ನೀವೇ ಹೂಡಿಕೆ ಮಾಡಿರೋದ್ರಲ್ಲಿ ಅದು ಹಣ ಬರ್ತಾ ಇರ್ಬೋದು ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಕೆಲವ್ರಿಗೆ ನೀವು ಇಷ್ಟು ದಿನ ಏನು ಕಷ್ಟಪಟ್ರಿ, ಅದು ಇನ್ ಸ್ವಲ್ಪನೇ, ನೋಡಿ ಇಲ್ಲಿ ಇವರು ಬಾರ್ಡ್ರ್ ಹತ್ರ ನಿಂತ್ ಕಾಯ್ತಾ ಇದ್ದಾರೆ, ಒಂಚೂರು ಮುಂದೆ ಬಂದಿದ್ದಾರೆ, ಒಂಚೂರು ಮುಂದೆ ಇದೆ, ಏನು ಚಿಂತಿಸೋ ಅವಶ್ಯಕತೆ ಇಲ್ಲ. ನಿಮ್ಗೆ ಹಣದ ಪೂರೈಕೆ ದ ಎಂಪ್ರೆಸ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮಲ್ಲಿ ಏನು ಇಷ್ಟು ದಿನ ಕಷ್ಟಪಟ್ಟಿದ್ರಿ, ಚಿಂತೆ ಮಾಡ್ತಾ ಇದ್ರಿ, ಕನ್ಫ್ಯೂಷನ್ ಅಲ್ಲಿ ಇದ್ರಿ, ಹಣಕಾಸಿನ ಒಂದು ಏನಪ್ಪಾ, ಯಾರಿಗೋ ಒಂದು ಸಾಲ ಕೊಟ್ಟಿರ್ಬೋದು, ಅದು ನನಗೆ ವಾಪಸ್ ಬರ್ತಾ ಇಲ್ಲ, ಅಥವಾ ನೀವು ಯಾರ ಹತ್ರನೋ ಸಹಾಯ ಕೇಳಿರ್ಬೋದು, ಅದು ಸಿಗ್ತಾ ಇಲ್ಲ, ಏನ್ ಮಾಡೋದು ಅನ್ನೋ ಒಂದು ಚಿಂತೆ, ನೀವು ಪಟ್ಟ ಪರಿಶ್ರಮಕ್ಕೆ ಸರಿಯಾದ ಒಂದು ನಿಮ್ಗೆ ಒಂದು ಸಂಭಾವನೆ, ಸಂಬಳ, ಅಥವಾ ನಿಮ್ಗೆ ಆ ದುಡ್ಡು ನಿಮ್ಗೆ ಸಿಗ್ತಾ ಇರ್ಲಿಲ್ಲ, ಅದಕ್ಕೆ ಚಿಂತೆ, ಅದು ಇನ್ನ ನೀಗ್ತಾ ಇದೆ. ಅದ ಎಂಪ್ರೆಸ್ ಬಂದಿರೋದ್ರಿಂದ ನಿಮ್ಗೆ ಇನ್ಮೇಲೆ ಆ ಮನಿ ಹೀಲಿಂಗ್ ಆಗ್ತಾ ಇದೆ. ಆ ಮನಿಲಿದ್ದ ಕನ್ಫ್ಯೂಷನ್ನು, ಒಂದು ಕಾಯ್ತಾ ವೇಟಿಂಗ್ ಮಾಡ್ತಾ ಇದ್ರಲ್ಲ, ಆ ಒಂದು ಪರಿಸ್ಥಿತಿ ಇಂದ ಹೊರಬರ್ತಾ ಇದ್ದೀರಾ. ಇನ್ನೊಂದು ಹೆಜ್ಜೆ, ಇಷ್ಟು ದಿನಾನೇ ನೀವು ಇಷ್ಟು ಕಷ್ಟಪಟ್ಟಿದ್ದೀರಾ, ಇನ್ನೊಂದು ಸ್ವಲ್ಪ ವೆಯ್ಟ್ ಮಾಡಿದ್ರೆ ನಿಮ್ಗೆ ಒಂದು ನೀವು ಒಂದು ಹೂಡಿಕೆ ಮಾಡಿರ್ಬೋದು, ಅಥವಾ ಯಾವುದೋ ಒಂದು ನಿಮ್ಮ ಕೆಲಸದಲ್ಲಿ ಅದು ಪ್ರಗತಿ ಕಂಡು ಸವಿನ ಉಣ್ಣುವಂತ ಸಮಯ ಬರ್ತಾ ಇದೆ ಅನ್ನೋದನ್ನ ಡಿವೈನ್ ನಿಮ್ಗೆ ತಿಳಿಸ್ತಾ ಇದ್ದಾರೆ. ಆ ಹಣಕಾಸಿನಲ್ಲಿ ಬ್ಯಾಲೆನ್ಸ್ ಆಗ್ತಾ ಇದೆ, ಯಾವುದೇ ಕನ್ಫ್ಯೂಷನ್ ಬೇಡ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಇಷ್ಟು ದಿನ ನೀವು ಹಣ ಸಂಪಾದನೆ ಮಾಡ್ಬೇಕು ಅಂದ್ಬಿಟ್ಟು ನಾನಾ ರೀತಿ ನೀವು ಪ್ರಯತ್ನಗಳನ್ನ ಮಾಡಿರ್ಬೋದು, ಹೂಡಿಕೆಗಳನ್ನ ಮಾಡಿರ್ಬೋದು, ಕೈ ಸುಟ್ಟಿರ್ಬೋದು ನಿಮ್ಗೆ, ಅದರಲ್ಲಿ ಒಂಥರ ಭಯ ತರ ಆಗಿರ್ಬೋದು, ಅದ್ರಿಂದ ನೀವು ಹೊರಗಡೆ ಬರ್ತಾ ಇದ್ದೀರಾ. ಇಷ್ಟು ದಿನ ನೀವು ಏನು ನಿಮ್ಮ ಕೆಲಸ ಏನಾದ್ರು ಹಣ ಬರೋದಾಗಿರ್ಲಿ, ನಿಮ್ಗೆ ನೀವು ಪಟ್ಟ ಪರಿಶ್ರಮಕ್ಕೆ ಆ ಹಣ ನಿಮಗ್ ಸಿಗ್ಬೇಕಾಗಿರೋ ಅಷ್ಟು ಹಣ ನಿಮ್ಗೆ ಸಿಗದೆ ಇರ್ಬೋದು. ಅದು ಇಷ್ಟು ದಿನ ಏನ್ ವೇಟಿಂಗ್ ಇತ್ತು, ಅದು ಇನ್ ಮುಂದೆ ಮೂಮೆಂಟ್ ಆಗುತ್ತೆ, ಬ್ಯಾಲೆನ್ಸ್ ಆಗುತ್ತೆ, ಅದರಲ್ಲಿ ಒಂದು ಪ್ರಗತಿ ಇದೆ, ಸಮೃದ್ಧಿ ಇದೆ, ನಿಮ್ಗೆ ಮನಿ ಫ್ಲೋ ಆಗ್ತಾ ಇದೆ ಅನ್ನೋದನ್ನ ಯೂನಿವರ್ಸ್ ನಿಮ್ಗೆ ತಿಳಿಸ್ತಾ ಇದ್ದಾರೆ. ಇನ್ನು ಕೆಲವ್ರಿಗೆ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ನೀವು ಹಣ ಸಂಪಾದನೆ ಮಾಡ್ಬೇಕು ಅಂದ್ಬಿಟ್ಟು ಈಸಿಯಾಗಿ ಸಿಗತ್ತೆ, ಅವರು ಇಲ್ಲಿ ಹಾಕಿದ್ರೆ ಇಷ್ಟು ದುಡ್ಡು ಬರುತ್ತೆ, ಅಲ್ಲಿ ಹಾಕಿದ್ರೆ ಅಷ್ಟು ದುಡ್ಡು ಬರುತ್ತೆ ಅನ್ನೋ ಒಂದು ಆ ಭ್ರಮೆಗೆ ಸಿಲುಕೊಂಡು ಕಷ್ಟಕ್ಕೆ ಸಿಕ್ಕಾಕೊಳ್ಬೇಡಿ. ನ್ಯಾಯಯುತವಾಗಿ ಅದನ್ನ ಯಾವ ರೀತಿ ಮಾಡ್ಬೇಕು, ಕುತ್ಕೊಂಡು ಒಂದು ಸ್ವಲ್ಪ ನಿಮ್ಮ ಒಂದು ಓಡ್ತಾ ಇದ್ದೀರಲ್ಲ, ಈ ಇದ್ರಲ್ಲಿ ಹಣ ಸಂಪಾದನೆ ಮಾಡ್ಬೇಕು ಅದು ಇದು ಅನ್ಕೊಂಡು, ಅದನ್ನ ನೀವು ಸ್ವಲ್ಪ ಪಾಸ್ ಮಾಡಿ ನಿಲ್ಸಿ, ಒಂದು ಬ್ಯಾಂಕ್ ಆಗಿರ್ಬಹುದು, ಅಥವಾ ನೀವು ನಿಮ್ಮ ಒಂದು ಸಂಬಂಧಿಕರ ಜೊತೆನೆ ತಗೊಳ್ತಾ ಇರಬಹುದು. ನೋಡಿ ಇಲ್ಲಿ ಭಾವನಾತ್ಮಕವಾಗಿ ಸಿಲುಕೊಳ್ಬೇಡಿ. ಇವಾಗ ನಿಮ್ಮ ಸಂಬಂಧಿಕರುಗಳ ಜೊತೆ ಅಥವಾ ಸ್ನೇಹಿತರುಗಳ ಜೊತೆ ಯಾರ ಜೊತೆನೋ ನೀವು ಹಣನ ತಗೊಳ್ತಾ ಇರ್ಬೋದು, ಅಥವಾ ಅವ್ರಿಗೆ ಹೂಡಿಕೆ ಮಾಡ್ತಾ ಇರ್ಬೋದು. ಅದರಿಂದ ನೀವು
ಕಷ್ಟಕ್ಕೆ ಸಿಕ್ಕಾಕೊಳ್ಬಹುದು. ಅದಕ್ಕೆ ನಿಮ್ಮ ಒಂದು ಬುದ್ಧಿವಂತಿಕೆನ ಯೂಸ್ ಮಾಡಿ ಆ ಒಂದು ಇವಾಗ ಇದು ದ ಏರೋಪೆಂಟ್ ಏನಂತ ಹೇಳಿದ್ರೆ, ಒಂದು ಇವಾಗ ಬ್ಯಾಂಕೇ ಆಗ್ಲಿ ಏನೇ ಆಗ್ಲಿ ಅದು ಒಂದು ಸರ್ಕಾರಿಯುತವಾಗಿ ಅದು ಇದಿರ್ಬೇಕು. ಅಂಥದಕ್ಕೆ ಹೋಗಿ ನೀವು ಹೂಡಿಕೆ ಮಾಡ್ಬಹುದು ಅಥವಾ ಸಾಲ ತಗೊಳ್ಬಹುದು, ಏನಾದ್ರೂ ಮಾಡ್ಬಹುದು ಹೊಸ ಕೆಲಸ ಆರಂಭ ಮಾಡೋದಿಕ್ಕೆ. ಆ ಅದರಿಂದ ನೀವು ಬೇರೆ ಯಾರನ್ನೋ ಇವಾಗ ಸಂಬಂಧಿಕರುಗಳ ಹತ್ರ ತಗೊಂಡು ಅಥವಾ ಅವ್ರಿಗೆ ನೀವು ಹಣನ ಕೊಟ್ಟು ಹ್ಮ್ ಅದು ಅವರು ಸಂಬಂಧಿಕರಲ್ವಾ ಅನ್ನೋ ಒಂದು ನೆಗ್ಲೆಕ್ಟ್ ಇಂದ ನಿಮ್ಗೆ ಕೊಡದೇ ಇರಬಹುದು. ಅದಕ್ಕೆ ಒಂದ್ ಸ್ವಲ್ಪ ಎಚ್ಚರಿಕೆ ಯೂಸ್ ಮಾಡಿ ಒಂದು ನೀವು ಯಾರಿಗಾದ್ರೂ ಹಣ ಹೂಡಿಕೆನ ಮಾಡ್ಬೇಕಾದ್ರೆ ನಿಮ್ಮ ಒಂದು ಭಾವನಾತ್ಮಕವಾಗಿ ಯಾವುದೇ ರೀತಿ ಹಣನ ನೀಡಬೇಡಿ. ನೋಡಿ ಇಲ್ಲಿ ಇಲ್ಲೂ ಮೋಡ ಇದೆ, ಇಲ್ಲೂ ಮೋಡ ಇದೆ ಅಂದ್ರೆ ಇವ್ರು ನಮ್ಮ ಅಣ್ಣ ತಮ್ಮದಿರು ಅಥವಾ ಇವ್ರು ನಂಗೆ ಗೊತ್ತಿರೋ ಸ್ನೇಹಿತರು, ಇವ್ರಿಗೆ ನಾವು ಕೊಡೋಣ. ನೋಡಿ ಇಲ್ಲೂ ಕೈ ಇದೆ, ಇಲ್ಲೂ ಕೈ ಇದೆ, ಮೋಡ ಇದೆ. ಭಾವನಾತ್ಮಕವಾಗಿ ಕೊಡಬೇಡಿ. ನಿಮ್ಮ ಒಂದು ಆ ಒಂದು ಜ್ಞಾನ ಒಂದು ಕ್ಲಿಯರ್ ಆಗಿರ್ಲಿ. ಏನಕ್ಕೆ ನಾನು ಕೊಡ್ತಾ ಇದ್ದೀನಿ, ಅದು ನನ್ ಕೊಟ್ರೆ ಅದು ನನ್ ಕೈ ವಾಪಸ್ ಮತ್ತೆ ಸಿಗುತ್ತಾ ಅನ್ನೋದು ನಿಮ್ಗೆ ಆ ಒಂದು ಪರಿಜ್ಞಾನ ಇರ್ಬೇಕು ಅನ್ನೋದು ಇಲ್ಲಿ ಅದನ್ನೇ ತೋರಿಸ್ತಾ ಇರೋದು. ಇವರು ಒಂದು ಇವಾಗ ನೀವು ಬ್ಯಾಂಕ್ ಹತ್ರ ತಗೊಳ್ಬೇಕಂದ್ರೂ ಆ ಬ್ಯಾಂಕ್ ಸರ್ಕಾರಿ ಇದ್ರದ್ದಾಗಿದ್ಯಾ, ಅದ್ರಲ್ಲಿ ಯಾವುದೇ ಮೋಸ ಆಗಲ್ವಾ, ಏನು ಎತ್ತ ಅನ್ನೋದನ್ನ ತಿಳ್ಕೊಂಡು ನೀವು ಹೂಡಿಕೆ ಮಾಡ್ಬೇಕು. ಇಲ್ಲಾಂದ್ರೆ ಅದು ಕಷ್ಟ ಆಗ್ಬೋದು. ಅದರಿಂದ ನಿಮ್ಗೆ ಹಣ ವಾಪಸ್ ಸಿಗ್ದೇನೆ ಬಳಲ್ಬಹುದು ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಕೆಲವ್ರಿಗೆ ಹಣ ಆದಷ್ಟು ಬೇಗ ನಿಮ್ ಕಡೆ ಹರ್ಕೊಂಡು ಬರ್ತಾ ಇದೆ ಅನ್ನೋದನ್ನ ತಿಳಿಸ್ತಾ ಇದ್ದಾನೆ. ನೋಡಿ ಇಲ್ಲಿ ಕ್ವೀನ್ ಆಫ್ ಪೆಂಟಿಕಲ್ಸ್, ನೈಟ್ ಆಫ್ ವಾಂಡ್ಸ್. ಇಷ್ಟು ದಿನ ನೀವೇನು ಕಷ್ಟಪಟ್ಟಿದ್ದೀರಾ, ಇನ್ ಸ್ವಲ್ಪ ದಿನ ತಡೆದ್ರೆ ನಿಮ್ಗೆ ನೀವು ಕಷ್ಟಪಟ್ಟಿದ್ದನ್ನ ನೀವು ಸವಿಯುವಂತ ಸಮಯ ನಿಮ್ಗೆ ಬರ್ತಾ ಇದೆ. ಆ ಒಂದು ನಿಂತೋಗಿದೆ, ಸ್ಟ್ರಕ್ ಆಗಿದೆ ಅನ್ನೋದು ಅದು ಮೂಮೆಂಟ್ ಬರ್ತಾ ಇದೆ. ಇದು ಹಿಂಗೆ ಉಲ್ಟಾ ಇರೋದು ಹಿಂಗ್ ಸೀದಾ ಆಗಿದೆ ಅಂದ್ರೆ ನಿಮ್ಮ ಎಲ್ಲಾ ಉಲ್ಟಾ ಪರಿಸ್ಥಿತಿ ಹೆಂಗಾಗಿತ್ತು ಅದು ಸೀದಾ ಆಗ್ತಾ ಇದೆ. ಎಲ್ಲ ಬ್ಯಾಲೆನ್ಸ್ ಆಗಿದೆ. ನೋಡಿ ಈ ಕಾರ್ಡ್ ಕೆಳಗಡೆನೆ ಇದು ಬಂದಿದೆ, ಬ್ಯಾಲೆನ್ಸ್ ಆಗ್ತಾ ಇದೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಹೆಚ್ಚು ಹೆಚ್ಚು ನೀವು ಒಂದು ನೋಡಿ ಇದು ಇಲ್ಲಿ ಕೂಡ ಇದು ಯಾವುದು ಒಂದು ತೊಂದರೆಗೆ ಸಿಕ್ಕಾಕೊಳ್ತಾ ಇದ್ರಿ ಅದೆಲ್ಲ ಈಲ್ ಆಗ್ತಾ ಇದೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಹಣ ಶಾರ್ಟ್ ರೂಟ್ ಅಲ್ಲಿ ನಾನು ಬೇಗ ಶ್ರೀಮಂತಿಕೆ ಆಗ್ಬೇಕು ಅನ್ನೋ ಒಂದು ಬರದಲ್ಲಿ ಅತಿ ಹೆಚ್ಚು ಕೈ ಸುಟ್ಕೊಂಡಿರ್ಬಹುದು. ಒಂದು ಅದರಲ್ಲಿ ಭಯ ಬಂದಿರಬಹುದು. ನೋಡಿ ಇಲ್ಲಿ ಕಣ್ ಕಟ್ಕೊಂಡಿದ್ದಾರೆ, ಆ ಭಯ ಬಂದಿರಬಹುದು. ನಿಮ್ಮ ಒಂದು ಬ್ಯಾಂಕ್ ಬ್ಯಾಲೆನ್ಸ್ ನೋಡಕ್ಕಿರ್ಬಹುದು. ಯಾಕಂದ್ರೆ ಅದರಿಂದ ತೊಂದರೆ ಆಗಿ ಅದು ಇದಾಗಿರ್ಬಹುದು, ಪ್ರಾಬ್ಲಮ್ ಆಗಿರ್ಬಹುದು. ಅದನ್ನ ಬ್ಯಾಲೆನ್ಸ್ ಬರ್ತಾ ಇದೆ. ಡಿವೈನ್ ನಿಮ್ಗೆ ಅದನ್ನ ಅತಿ ವೇಗದಲ್ಲಿ ನಿಮ್ಗೆ ತಲುಪಿಸ್ತಿದ್ದಾರೆ. ನೋಡಿ ಇಲ್ಲಿ ಕ್ವೀನ್ ಆಫ್ ಪೆಂಟಿಕಲ್ಸ್. ಇದು ಹಣ ಬಂದ್ರೂನು ನೀವು ನೋಡಿ ಇಲ್ಲಿ ಇವರು ತಲೆ ಬಗ್ಸಿದ್ದಾರೆ ಅಂದ್ರೆ ಹಣ ಬಂದ್ರೂನು ನೀವು ಹೆಚ್ಚು ಅವಶ್ಯಕ ಏನಿದೆ ಅದು ನೋಡ್ಕೊಂಡು ನೀವು ಖರ್ಚು ಮಾಡ್ಬೇಕು. ಹಣ ಬಂದಿದೆ ಅನ್ಬಿಟ್ಟು ನೀವು ಎಲ್ಲಾದ್ರೂ ಪ್ರಯಾಣ ಹೋಗೋದಿರ್ಬಹುದು ಅಥವಾ ಏನಾದ್ರು ದುಂದು ವೆಚ್ಚ ಆತರ ಇನ್ನಷ್ಟು ಆಸೆಗಳಿಂದ ಇನ್ನಷ್ಟುನು ಸಂಪಾದನೆ ಮಾಡೋಣ ಅನ್ಬಿಟ್ಟು ಹೂಡಿಕೆ ಅದು ಇದು ಮಾಡಿ ಮತ್ತೆ ತೊಂದರೆಗೆ ಸಿಕ್ಕಾಕೊಳ್ಳುವಂತ ಸಂದರ್ಭಗಳಿರುತ್ತೆ. ಹುಷಾರು ಅನ್ನೋದು ಈ ಒಂದು ಏರೋಪೆಂಟ್ ಏನ್ ಬಂದಿದೆ ಅಂದ್ರೆ
ಏನೇ ಮಾಡಿದ್ರು ಒಂದು ನ್ಯಾಯಯುತವಾಗಿ ಒಂದು ನೀವು ಎಲ್ಲ ಒಂದು ಡಾಕ್ಯುಮೆಂಟ್ಸ್ ಪಕ್ಕಾ ಥರ ಮಾಡಿಕೊಂಡು ಒಂದು ಉದಾಹರಣೆ ಹೇಳ್ತಾ ಇರೋದು, ಏನೇ ಒಂದು ನೀವು ಹೊಸ ಕೆಲಸ ಆರಂಭ ಮಾಡ್ತಾ ಇರ್ಬೋದು, ಅಥವಾ ಬೇರೆಯವ್ರಿಗೆ ಹಣ ನೀಡ್ತಾ ಇರ್ಬೋದು, ಅಥವಾ ಬೇರೆಯವರಿಂದ ನೀವು ತಗೊಳ್ತಾ ಇರ್ಬೋದು. ಅದನ್ನ ನೀವು ಭಾವನಾತ್ಮಕವಾಗಿ ನೋಡ್ದೇನೆ ನಿಮ್ಮ ಒಂದು ಇಂಟ್ಯೂಷನ್ ಆ ಕ ಆ ಒಂದು ನೋಡಿ ಇಲ್ಲಿ ಇಲ್ಲೂ ಮೋಡ ಅಲ್ವಾ, ಆ ಒಂದು ಕನ್ಫ್ಯೂಷನ್ ಇಂದ ನೋಡಿ ಇಲ್ಲಿ ಅದ ಅನ್ನೋ ಒಂದು ದ್ವಂದ್ವತೆ ಇದೆ. ಆ ದ್ವಂದ್ವತೆಯಿಂದ ಹೊರಗಡೆ ಬಂದು ನಿಮ್ಮ ಒಂದು ಆ ಜ್ಞಾನದಿಂದ ಒಳ್ಳ ಎಲ್ಲ ಪಕ್ಕಾ ಇರ್ಬೇಕು, ಒಳ್ಳೇದು. ನೋಡಿ ಇಲ್ಲಿ ಇವರು ಧರ್ಮಗುರು ತರ ಇದೆ, ಯಾವ್ದು ಎಲ್ಲಾನು ಧರ್ಮವಾಗಿದ್ಯಾ ಇಲ್ವಾ ಅನ್ನೋದನ್ನ ನೋಡಿ ನೀವು ಅದಕ್ಕೆ ಕೈ ಹಾಕ್ಬೇಕು. ಇಲ್ಲ ಅಂದ್ರೆ ನಿಮ್ಗೆ ಒಂದು ಬ್ಯಾಕ್ ಸ್ಟ್ಯಾಬಿಂಗ್, ಮೋಸ ಆಗುವಂತ ಸಂದರ್ಭ ಇದೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಕೆಲವ್ರಿಗೆ ಏನು ಮೋಸ ಆಗಿತ್ತು ಅದೆಲ್ಲ ಹೀಲ್ ಆಗ್ತಾ ಇದೆ. ನಿಮ್ಗೆ ಅತಿ ವೇಗದಲ್ಲಿ ಹಣನ ತಂದು ಕೊಡ್ತಾ ಇದ್ದಾರೆ ಡಿವೈನ್. ನೀವು ಏನು ಕಷ್ಟಪಟ್ಟಿದ್ರಿ, ನೊಂದಿದ್ರಿ, ಭಯ ಪಡ್ತಾ ಇದ್ರಿ, ಅಷ್ಟು ಕೈ ಸುಟ್ಕೊಂಡು ಸಾಕಪ್ಪ ಅನ್ನೋ ತರ ಆಗ್ಬಿಟ್ಟಿತ್ತು, ಎಲ್ಲ ತಲೆ ಕೆಳಗಡೆ ಆಗಿತ್ತು, ಅದೆಲ್ಲ ಒಂದು ಸೀದಾ ಆಗ್ತಾ ಇದೆ, ಬ್ಯಾಲೆನ್ಸ್ಗೆ ಬರ್ತಾ ಇದೆ. ನೀವು ಇಷ್ಟು ದಿನ ಏನ್ ವೆಯ್ಟ್ ಮಾಡ್ತಾ ಇದ್ರಿ, ನಿಮ್ಗೆ ಒಂದು ಹಣದ ಸಹಾಯ ಸಿಗ್ಬಹುದು ಡಿವೈನ್ ಅಥವಾ ನಿಮ್ಗೆ ನೀವು ಪಟ್ಟಿರೋ ಶ್ರಮಕ್ಕೆ ನಿಮ್ಗೆ ಏನ್ ಕೊಡ್ಬೇಕು ಡಿವೈನ್ ತಂದು ನಿಮ್ಗೆ ಕೊಡ್ತಾ ಇದ್ದಾರೆ. ಕ್ವೀನ್ ಆಫ್ ಪೆಂಟಿಕಲ್ಸ್. ನಿಮ್ಗೆ ಹಣದ ಒಂದು ಫ್ಲೋ ಆಗ್ತಾ ಇದೆ. ದ ಎಂಪ್ರೆಸ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಗೆ ಮನಿ ಫ್ಲೋ ಆಗ್ತಾ ಇದೆ. ನಿಮ್ಮಲ್ಲಿ ಒಂದು ಸಮೃದ್ಧತೆ ಬರ್ತಾ ಇದೆ. ನೋಡಿ ಇಲ್ಲಿ ಈ ಕಾರ್ಡು ಎಷ್ಟು ಸಮೃದ್ಧಿ ಇದೆ. ಎಷ್ಟು ಖುಷಿ ಆಗುತ್ತೆ ಈ ಕಾರ್ಡ್, 2 ಕಾರ್ಡು ನೋಡ್ತಾ ಇದ್ರೆ. ಅಂದ್ರೆ ನಿಮ್ಮಲ್ಲಿ ಹಣ ಸಮೃದ್ಧತೆ ನಿಮ್ಗೆ ಡಿವೈನ್ ತಂದು ಕೊಡ್ತಾ ಇದ್ದಾರೆ. ನೋಡಿ ಇಲ್ಲಿ ತಂದು ಕೊಡ್ತಾ ಇದ್ದಾರೆ. ಅತಿ ವೇಗದಲ್ಲಿ ತಂದು ಕೊಡ್ತಾ ಇದ್ದಾರೆ ಅನ್ನೋದು. ನೀವು ಇಷ್ಟು ದಿನ ನಾನಾ ರೀತಿ ಒಂದು ಪ್ರಯೋಗಗಳನ್ನ ಮಾಡಿರ್ಬೋದು, ಹಣ ಸಂಪಾದನೆ ಮಾಡ್ಬೇಕು ಅಂತ ಅನ್ಬಿಟ್ಟು ಕೈ ಸುಟ್ಟಿರ್ಬೋದು. ಅದರಿಂದ ಹಣದ ಒಂದು ಪ್ರಾಬ್ಲಮ್ ಇಂದ ಯಾವ್ದು ಮಾಡ್ಲಿ ಯಾವ್ದು ಬಿಡ್ಲಿ ಅನ್ನೋ ಒಂದು ಕನ್ಫ್ಯೂಷನ್ ಅಲ್ಲಿ ಇರ್ಬೋದು. ಎಲ್ಲಾನು ಬ್ಯಾಲೆನ್ಸ್ ಆಗ್ತಾ ಇದೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಮನಿ ಹಣನ ನೀವು ಹೆಚ್ಚು ನಿಮ್ಮ ಹತ್ರ ಹಣ ಬಂದ್ರೆ ಈ ತರ ಒಂದು ಸಹಾಯ ಮಾಡ್ಬೋದು. ಅದರಿಂದ ನಿಮಗೆ ಹಣ ಇನ್ನೂ ಹೆಚ್ಚಾಗುತ್ತೆ. ಅದು ಬಿಟ್ಟು ಅತಿಯಾಗಿ ನಿಮ್ಮ ಒಂದು ಖರ್ಚು ವೆಚ್ಚ ಎಲ್ಲ ಕರೆಕ್ಟ್ ಆಗಿ ನೋಡ್ಕೊಂಡು ನೀವು ಅದನ್ನ ಇದ್ ಮಾಡ್ಬೇಕು. ದೇವ್ರು ಕೊಟ್ಟಾಗೂನು ಕೂಡ ಅದನ್ನ ಹುಷಾರಾಗಿ ಕಾಪಾಡ್ಕೊಳ್ಬೇಕು ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಬುದ್ಧಿವಂತಿಕೆಯಿಂದ ನಿಮ್ಮ ಹಣನ ಖರ್ಚು ಮಾಡ್ಬೇಕು. ಎಷ್ಟು ಬೇಕೋ ಹೆಂಗ್ ಬೇಕೋ ಹಂಗೆ ಖರ್ಚು ಮಾಡಿದ್ರೆ ಮತ್ತೆ ಕಷ್ಟಕ್ಕೆ ಸಿಕ್ಕಾಕೊಳ್ತೀರಾ, ಹುಷಾರು ಅನ್ನೋ ಒಂದು ಬುದ್ಧಿವಾದ ಡಿವೈನ್ ನಿಮ್ಗೆ ತಿಳಿಸ್ತಾ ಇರೋದು. ಈ ಕಾರ್ಡ್ ನಿಮ್ಗೆ ಒಂದು ಸ್ಪಿರಿಟ್ ಮೆಸೇಜ್ ನಿಮ್ಗೆ ಏನಂತ ಹೇಳಿದ್ರೆ, ನಿಮ್ಮನ್ನ ಬೇರೆ ಯಾರಾದ್ರೂ ನೀವು ಇಂಥವ್ರು ಅಂತವ್ರು ಅಂದ್ರೆ ನೀವು ತಲೆ ಕೆಡ್ಸ್ಕೊಂಡು ಲೋ ಆಗ್ಬೇಡಿ. ನಿಮ್ಮನ್ನ ನೀವು ಕಡಿಮೆ ಆಗಿ ಟ್ರೀಟ್ ಮಾಡಬೇಡಿ. ಯಾಕೆ ಅಂತ ಹೇಳಿದ್ರೆ ಅವ್ರ ಆಲೋಚನೆಗೆ ತಕ್ಕಂಗೆ ನಿಮ್ಮನ್ನ ಜಡ್ಜ್ ಮಾಡ್ತಾರೆ. ಅವ್ರು ಇವಾಗ ಸರಿ ತಪ್ಪು ಅಂದ್ರೆ ಅವ್ರ ಭಾವನೆಯಲ್ಲಿ ಯಾವ್ದ್ ಸರಿ ಅದನ್ನ ಸರಿ ತಪ್ಪು ಯೋಚನೆ ಮಾಡ್ತಾ ಇರ್ತಾರೆ. ಅದು ನಿಮಗೆ ಅದು ಹೊಂದೋದಿಲ್ಲ. ಅವ್ರು ಯಾರೋ ಏನೋ ಮಾತಾಡಿದ್ರು ಅಂದ್ರೆ ನೀವು ಅದನ್ನ ನೀವು ನಿಮ್ಮನ್ನ ಅವ್ರ ಮಾತಿಗೆ ನೀವು ತೂಕ ಹಾಕೋಬೇಡಿ ಕಡಿಮೆ ಆಗಿ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನಿಮ್ ಬಗ್ಗೆ ನಿಮ್ಗೆ ಅಂದ್ರೆ ನಿಮ್ಮತನನ ನೀವು ಬೇರೆಯವ್ರಿಗೋಸ್ಕರ ಚೇಂಜ್ ಮಾಡೋದ್ ಬೇಡ. ನೀವ್ ಹೇಗಿದ್ದೀರಾ ಹಾಗೆ ಕರೆಕ್ಟ್ ಆಗಿದ್ದೀರಾ. ಅವ್ರು ಯಾರು ನಿಮ್ಮನ್ನ ಜಡ್ಜ್ ಮಾಡ್ತಾರೆ ಅವ್ರು ಒಂದು ಅವ್ರು ಹೇಗಿರ್ತಾರೆ, ಅವ್ರ ತೂಕ ಹೇಗಿದೆ ಹಾಗೆ ಜಡ್ಜ್ ಮಾಡ್ತಾ ಇರ್ತಾರೆ. ಅದಕ್ಕೆ ನೀವು ತಲೆ ಕೆಡ್ಸ್ಕೊಳ್ಳೋ ಹಾಗಿಲ್ಲ. ನಿಮ್ಮ ತೂಕ ಇದಿದ್ರೆ ನೀವು ಅವ್ರು ಹೇಳ್ಬಿಟ್ರು ಅಂತ ಅನ್ಬಿಟ್ಟು ನೀವು ಕಡಿಮೆ ಆಗಲ್ಲ, ಈ ತರ ಲೋ ಆಗ್ಬೇಡಿ ಅಂತ ತಿಳಿಸ್ತಾ ಇದ್ದಾರೆ. ನೀವು ಕರೆಕ್ಟ್ ಆಗೇ ಇದ್ದೀರಾ. ನಿಮ್ಮನ್ನ ನೀವು ಬೇರೆಯವ್ರ ಮಾತಿಗೆ ನೀವು
ತಲೆ ಕೆಡಿಸ್ಕೊಂಡು ನಿಮ್ಮನ್ನ ನೀವು ಕಡಿಮೆ ಮಾಡ್ಕೊಳ್ಬೇಡಿ. ನಿಮ್ಮ ನಾನು ಓ ಈ ತರ ಪೂರ್ ಆಗಿದ್ದೀನೇನೋ ಅನ್ಕೊಳ್ಬೇಡಿ. ನೀವು ಇರೋದು ಈ ತರ ಅನ್ನೋದನ್ನ ಡಿವೈನ್ ನಿಮ್ಗೆ ತಿಳಿಸ್ತಾ ಇದ್ದಾರೆ. ಇದು ಯಾರೆಲ್ಲ ಇದು ಫಸ್ಟ್ ಫೈಲ್ ನ ಸೆಲೆಕ್ಟ್ ಮಾಡಿದ್ರಿ, ನಿಮ್ಮ ರೀಡಿಂಗ್ ಇದಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಈ ಸೆಕೆಂಡ್ ಫೈಲ್ ನ ಸೆಲೆಕ್ಟ್ ಮಾಡಿದೀರಾ, ನಿಮ್ಮ ರೀಡಿಂಗ್ ಏನು ಅನ್ನೋದನ್ನ ನಾವು ತಿಳ್ಕೊಳ್ಳೋಣ ಟೆರಕಾರ್ಡ್ ಮೂಲಕ. ವಾವ್, ಯಾರೆಲ್ಲ ಈ ಸೆಕೆಂಡ್ ಫೈಲ್ ನ ಸೆಲೆಕ್ಟ್ ಮಾಡಿದೀರಾ, ಮ್ಯಾಜಿಷಿಯನ್ ಬಂದಿದೆ. ಫಸ್ಟ್ ಸನ್ ಕಾರ್ಡ್ ಬಂದ್ಬಿಟ್ಟಿದೆ. ನೋಡಿ, ಹ್ಯಾಂಡ್ ತಿರ್ಗಾ ಹಿಂಗೆ ಸೀದಾ ಬಂದಿದೆ. ಫಸ್ಟ್ ಫೈಲಲ್ಲಿ ಕೂಡ ಬಂದಿತ್ತು, ಇದು ಫಸ್ಟ್ ಫೈಲಲ್ಲಿ ಬಂದಿತ್ತು. ಇದು ಫಸ್ಟ್ ಫೈಲಲ್ಲಿ ಬಂದಿತ್ತು, ಇದು ಫಸ್ಟ್ ಫೈಲಲ್ಲಿ ಬಂದಿತ್ತು. ಯಾರೆಲ್ಲ ಕಾರ್ಡ್ ಶಫಲ್ ಸರಿಗ್ ಮಾಡಿಲ್ಲ ಅಂತ ಅನ್ಕೊಳ್ತಾ ಇದ್ದೀರಾ, ನಾನು ರೀಡಿಂಗ್ ಆದ ತಕ್ಷಣ ಅದ್ರ ಕಾರ್ಡ್ ಎಲ್ಲ ಶಫಲ್ ಮಾಡ್ಬಿಟ್ಟೆ ಇಡೋದು. ನೆಕ್ಸ್ಟ್ ಇಲ್ಲಿ ಬಂದಾಗ ಶಫಲ್ ಮಾಡ್ಬಿಟ್ಟೆ ತಗೊಳ್ಳೋದು. ಯಾರೆಲ್ಲ ಈ ಸೆಕೆಂಡ್ ಫೈಲ್ ನ ಸೆಲೆಕ್ಟ್ ಮಾಡಿದೀರಾ, ನಿಮ್ಗೆ ಏನ್ ಹೇಳ್ತಾ ಇದ್ದಾರೆ ಡಿವೈನ್, ನಿಮ್ಮ ಹಣಕಾಸಿನ ಪರಿಸ್ಥಿತಿ ಹೇಗೆ ಅಂತ ಹೇಳಿದ್ರೆ, ನಿಮ್ಗೆ ನೀವು ಯಾವುದೇ ಒಂದು, ಇವಾಗ ನೀವು ಒಂದು ಬೆಳೆ ಹಾಕಿರ್ಬಹುದು, ಅದಕ್ಕೆ ನೀವು ಆ ಒಂದು ಕ್ರಾಪ್ ನ ಕಟ್ ಮಾಡೋದಿಕ್ಕೆ ಅದನ್ನ ವೆಯ್ಟ್ ಮಾಡ್ತಾ ಇರಬಹುದು. ನಿಮಗೆ ಇಲ್ಲಿ 3 ಕಪ್ ಇದೆ, ಆದ್ರೂ ನಿಮ್ಗೆ ಒಂದು ಸಮಾಧಾನ ಇಲ್ಲ, ತೃಪ್ತಿ ಇಲ್ಲ. ಏನೋ ಒಂದು ನನಗೆ ಬೇಕು, ಇನ್ನಷ್ಟು ಏನೋ ನನಗೆ ಬೇಕು, ಸಂತೃಪ್ತಿ ಆಗ್ತಾ ಇಲ್ಲ ಅನ್ನೋದಿರ್ಬೋದು. ಇಷ್ಟು ದಿನ ನಿಮ್ಮ ಒಂದು ನೋಡಿ, ದ ವರ್ಲ್ಡ್ ಕಾರ್ಡ್ ಬಂದಿದೆ. ಅಂದ್ರೆ ನಿಮ್ದು ಇಷ್ಟು ದಿನ ಏನು ಒಂದು ಪ್ರಾಬ್ಲಮ್ಸ್ ಇತ್ತು, ಅದು ನೀವು ನೋಡಿ ಇಲ್ಲಿ ಈ ಒಂದು ಏನು ಬಾರ್ಡರ್ ಏನಿದೆ ಅದರಿಂದ ಆಚೆ ಬಂದಿದ್ದೀರಾ. ಅಂದ್ರೆ ನೀವು ಇಷ್ಟು ದಿನ ಏನು ಈ ವೆಯ್ಟ್ ಮಾಡ್ತಾ ಇದ್ರಿ, ತೃಪ್ತಿ ಇರ್ಲಿಲ್ಲ, ಒಂದು ಏನೋ ಸ್ಟ್ರಕ್ ಆಗಿತ್ತು, ನನ್ಗೆ ಮೂಮೆಂಟ್ ಆಗ್ತಾ ಇಲ್ಲ, ಏನ್ ಮಾಡೋದು ಆ ತರ ಎಲ್ಲ, ದುಡ್ಡು ಮನಿ ಚಿಂತೆ ಇರಬಹುದು, ನಾನು ಮಾಡೋ ಕೆಲಸದಲ್ಲಿ ಯಾವುದೋ ಒಂದು ಪ್ರಗತಿ ಕಾಣ್ತಾ ಇಲ್ಲ, ನಂಗೆ ಬರೋ ದುಡ್ಡು ಬರ್ತಾ ಇಲ್ಲ, ನಂಗೆ ಸ್ಟ್ರಕ್ ಆಗಿದೆ, ಏನ್ ಮಾಡೋದು ಆ ತರ ಒಂದೆಲ್ಲ ಚಿಂತೆಯಲ್ಲಿದ್ರೆ, ನಿಮ್ಗೆ ಆ ಒಂದು ಸಿಚುಯೇಷನ್ ಎಂಡ್ ಆಗಿ ಆ ಒಂದು ಇದು ಎಂಡ್ ಆಗ್ತಾ ಇದೆ. ದ ವರ್ಲ್ಡ್ ಕಾರ್ಡ್ ಬಂದಿದೆ, ಅದು ಸಂಪೂರ್ಣ ಆಗಿ ಇನ್ನೊಂದು ಒಂದು ಹೊಸ ನ್ಯೂ ಬಿಗಿನಿಂಗ್ ನಿಮ್ಗೆ ಸ್ಟಾರ್ಟ್ ಆಗ್ತಾ ಇದೆ, ವಿಕ್ಟ್ರಿ ಬರ್ತಾ ಇದೆ. ಏನು ಇಷ್ಟು ದಿನ ನಿಮ್ಮ ಜೀವನದಲ್ಲಿ ಕತ್ಲೆ ಇತ್ತು, ಸಂತೋಷ ಇರಲಿಲ್ಲ, ಆ ಮೂನ್ ಎನರ್ಜಿ ಏನಿತ್ತು ಅದು ಹೋಗಿ ನಿಮ್ಮಲ್ಲಿ ಸನ್ ಎನರ್ಜಿ ಬರ್ತಾ ಇದೆ. ನಿಮ್ಮಲ್ಲಿ ವಿಕ್ಟ್ರಿ, ನೀವೇನು ನೋಡಿ ಇಲ್ಲಿ ಡಿವೈನ್ ನಿಮ್ಗೆ ಆ ಒಂದು, ನೀವು ಸಂತೋಷವಾಗಿಲ್ಲ, ಆದ್ರೆ ನಿಮ್ಗೆ ಡಿವೈನ್ ತಂದು ಕೊಡ್ತಾ ಇದ್ದಾರೆ. ನಿಮ್ಗೆ ಏನ್ ಬೇಕೋ ಅದನ್ನ ಡಿವೈನ್ ಕೊಡ್ತಾ ಇದ್ದಾರೆ, ವಿಕ್ಟ್ರಿ ಸಿಗ್ತಾ ಇದೆ ನಿಮ್ಗೆ.
ಹೊಸ ಒಂದು ಉದ್ಯೋಗ ಸ್ಟಾರ್ಟ್ ಮಾಡ್ತಾ ಇರ್ಬೋದು. ಆ ಒಂದು ಅದು ಇದ್ದಕ್ಕಿದ್ದಂಗೆ ಅದು ಅತಿ ವೇಗದಲ್ಲಿ ನಿಮ್ಗೆ ಬರ್ತಾ ಇದೆ. ನೀವೊಬ್ರು ಮೆಜಿಷಿಯನ್ ಆಗ್ತಾ ಇದ್ದೀರಾ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನಿಮ್ಮ ಹಣಕಾಸಿನಲ್ಲಿ ಬ್ಯಾಲೆನ್ಸ್ ಆಗ್ತಾ ಇದೆ. ನೀವು ಇನ್ನೊಬ್ರಿಗೆ ಕೊಡೋ ಅಂತ ಸ್ಥಿತಿಗೆ ಬರ್ತಾ ಇದ್ದೀರಾ, ಅಥವಾ ನೀವು ಯಾರತ್ರನಾದ್ರೂ ಒಂದು ಮನಿ ಸಹಾಯ ಕೇಳ್ತಾ ಇದ್ರೆ ಅದು ಅತಿ ವೇಗದಲ್ಲಿ ಬರ್ತಾ ಇದೆ ಅನ್ನೋದನ್ನ ತಿಳಿಸ್ತಾ ಇದೆ. ನಿಮ್ಮ ಜೀವನದಲ್ಲಿ ಖುಷಿ ಬರ್ತಾ ಇದೆ. ಇಷ್ಟು ದಿನ ಏನು ವೆಯ್ಟ್ ಮಾಡ್ತಾ ಇದ್ರಿ ಆ ಪೀರಿಯಡ್ ಮುಗ್ದು ನಿಮ್ಗೆ ಅದೇನು ಸ್ಟ್ರಕ್ ಆಗಿತ್ತು, ಈ ತರ ತಲೆ ಕೆಳಗಾಗಿತ್ತು, ಅದು ಮೂಮೆಂಟ್ ಆಗ್ತಿದೆ. ಈ ಕಾರ್ಡ್ ಹಿಂಗೆ ಬಂದಿದೆ, ಲಾಸ್ಟ್ ಫಸ್ಟ್ ಫೈಲ್ನಲ್ಲೂ ಇದೇ ತರ ಬಂದಿತ್ತು ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನೋಡಿ ಇಲ್ಲಿ ಚಾರಿಯೇಟ್ ಬಂದಿದೆ. ಎಲ್ಲಾನು ಬ್ಯಾಲೆನ್ಸ್ ಆಗ್ತಾ ಇದೆ. ಇಲ್ಲೂ ನೋಡಿ ಇಲ್ಲಿ ತಕಡಿ ಇಟ್ಕೊಂಡಿದ್ದಾರೆ. ಇದು ನೋಡಿ ಸಮ ಇದೆ. ಬ್ಯಾಲೆನ್ಸ್ ಬರ್ತಾ ಇದೆ ಅನ್ನೋದು. ನಿಮ್ಗೆ ಹೆಚ್ಚು ಹಣ ಬಂದ್ರೆ ಬೇರೆಯವ್ರಿಗೆ ಒಂದು ಸಹಾಯ ಮಾಡಿ, ಅದು ಇನ್ನಷ್ಟು ಇಲ್ಲದೆ ಇರೋರ್ಗೆ ಕೊಟ್ಟಾಗ ನಿಮ್ಗೆ ಇನ್ನಷ್ಟು ಹೆಚ್ಚುತ್ತೆ ಅನ್ನೋದು ಡಿವೈನ್ ಸಂದೇಶ ಆಗಿದೆ. ನಿಮ್ಮಲ್ಲಿ ಹ್ಯಾಪಿನೆಸ್ ಬರ್ತಾ ಇದೆ. ನೋಡಿ ಇಲ್ಲಿ ಡಿವೈನ್ ನಿಮ್ಗೆ ತಂದು ಕೊಡ್ತಾ ಇದ್ದಾರೆ. ಕ್ವೀನ್ ಆಫ್ ಕಪ್ಸ್ ನೋಡಿ, ಇಲ್ಲಿ ಏನು ಹಣಕಾಸಿನಲ್ಲಿ ನ್ಯೂನ್ಯತೆ ಇತ್ತು ಅದು ಇನ್ಮೇಲೆ ಹೋಗಿ ನಿಮ್ಗೆ ಡಿವೈನ್ ನಿಮ್ಗೆ ತಂದು ಕೊಡ್ತಾ ಇದ್ದಾರೆ. ನೋಡಿ, ಇಲ್ಲೂ ಕಪ್ಪಿದೆ, ಇಲ್ಲೂ ಕಪ್ಪಿದೆ. ತಂದು ಕೊಡ್ತಾ ಇದ್ದಾರೆ ನಿಮ್ಗೆ ವಿಕ್ಟ್ರಿ. ವಿಜಯ ಸಾಧಿಸ್ತಿದ್ದೀರಾ. ಒಂದು ಹಣಕಾಸಿನಲ್ಲಿ ನಿಮ್ಗೆ ಒಂದು ಬಲ, ಭದ್ರತೆ, ಒಂದು ಸ್ಥಿರತೆ ನಿಮ್ಮಲ್ಲಿ ಹೆಚ್ಚಾಗ್ತಾ ಇದೆ. ನೀವೊಬ್ಬ ಮೆಜಿಷಿಯನ್ ಆಗ್ತಾ ಇದ್ದೀರಾ. ಹೊಸ ಉದ್ಯೋಗಗಳು ಏನಾದ್ರೂ ನೀವು ಮಾಡಬಹುದು, ಅಥವಾ ಏನಾದ್ರೂ ನಿಮ್ಮ ಆಲೋಚನೆ ಬದಲಾಯಿಸ್ತಾ ಇದ್ದೀರಾ. ಮೊದಲು ಇದ್ದಂಗೆ ನಾನು ಇದೇ ತರ ಕುತ್ಕೊಂಡು ಹಿಂಗೆ ಚಿಂತೆ ಮಾಡ್ತಾ ಇದ್ರೆ ನಾನು ಏನಾದ್ರೂ ಸಾಧಿಸೋದಿಕ್ಕೆ ಆಗೋಲ್ಲ. ಹಿಂಗೆ ಕೂತಿದ್ರೆ ನಾನು ನನ್ನ ಆಲೋಚನೆಗಳನ್ನ ಬದಲಿಸಿ ಏನಾದ್ರೂ ಒಂದು ಗ್ರೋತ್ ಕಡೆ ನಾನು ಹೋಗ್ಬೇಕು, ಮುಂದುವರಿಬೇಕು. ಆ ತರ ಒಂದು ಜ್ಞಾನ ನಿಮ್ಮಲ್ಲಿ ಸಿದ್ಧಿ ಆಗ್ತಾ ಇದೆ. ನೋಡಿ ಇಲ್ಲಿ ಸನ್, ಆ ಒಂದು ಪರಿವರ್ತನೆ ನಿಮ್ಮ ಜೀವನದಲ್ಲಿ ಬರ್ತಾ ಇದೆ. ಇಷ್ಟು ದಿನ ಏನು ಮೂನ್ ಎನರ್ಜಿ ಇತ್ತು ಅದು ಹೋಗಿ ನಿಮ್ಮಲ್ಲಿ ಸನ್ ಎನರ್ಜಿ ಬರ್ತಾ ಇದೆ. ಹ್ಯಾಪಿನೆಸ್ ಬರ್ತಾ ಇದೆ, ಸಂತೋಷ ಬರ್ತಾ ಇದೆ. ಇಷ್ಟು ದಿನ ನಿಮ್ಮ ಕಾರ್ಯಗಳು ಯಾವುದು ಸಿದ್ಧಿ ಆಗ್ತಾ ಇಲ್ಲ, ಸ್ಟ್ರಕ್ ಆಗ್ಬಿಟ್ಟಿತ್ತು, ಇನ್ ಮುಂದೆ ಅದೆಲ್ಲ ಮೂಮೆಂಟ್ ಆಗ್ತಾ ಇದೆ, ಅತಿ ವೇಗದಲ್ಲಿ ಮೂಮೆಂಟ್ ಆಗ್ತಾ ಇದೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಎಲ್ಲಾನು ಬ್ಯಾಲೆನ್ಸ್ಗೆ ಬರ್ತಾ ಇದೆ. ನಿಮ್ಮ ಹಣಕಾಸಿನ ನ್ಯೂನ್ಯತೆ ಏನಿತ್ತು ಅದು ಬ್ಯಾಲೆನ್ಸ್ಗೆ ಬರ್ತಾ ಇದೆ. ಡಿವೈನ್ ಅದನ್ನ ತಂದು ಕೊಡ್ತಾ ಇದ್ದಾರೆ. ನೋಡಿ, ಇಲ್ಲೂ ಕಪ್ಪು, ಇಲ್ಲೂ ಕಪ್ಪು. ನೋಡಿ, ದುಡ್ಡಲ್ಲೇನು ನಿಮ್ಮಲ್ಲಿ ನ್ಯೂನ್ಯತೆ ಇತ್ತು ಅದು ಸರಿ ಹೋಗ್ತಾ ಇದೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನೀವು ನೋಡಿ ಇಲ್ಲಿ ಅದು ದಡ ಮುಟ್ತಾ ಇದ್ದೀರಾ. ಅದು ಅತಿ ವೇಗದಲ್ಲಿ ನಿಮ್ಮ ಆಸೆ ಏನಿತ್ತು ಅದು ಫುಲ್ಫಿಲ್ ಆಗ್ತಾ ಇದೆ. ಡಿವೈನ್ ಅದನ್ನ ನಿಮ್ಗೆ ತಂದು ಕೊಡ್ತಾ ಇದ್ದಾರೆ. ನೋಡಿ ಇಲ್ಲಿ ಈ ಕಪ್ಪು, 2 ಕಪ್ಪು ಇಲ್ಲಿ ಮೋಡದಿಂದ ಕೊಡ್ತಾ ಇದ್ದಾರೆ, ಇಲ್ಲಿ ತಂದು ಕೊಡ್ತಾ ಇದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಏಂಜಲ್ ನಿಮ್ಗೆ ಅದನ್ನ ತಂದು ಕೊಡ್ತಾ ಇದ್ದಾರೆ. ಡಿವೈನ್ ನಿಮ್ಗೆ ನಿಮ್ಮ ಹಾರ್ಡ್ ವರ್ಕ್, ನಿಮ್ಮ ಹಾರ್ಡ್ ವರ್ಕ್ ಇಂದ ನಿಮ್ಗೆ ಏನು ನೀವು ಅದನ್ನ ಸವಿನ ಇವಾಗ ಎಷ್ಟು ನೀವು ಒಂದ್ ಬೆಳೆ ಏನಾದ್ರು ಬಿತ್ತಿರ್ಬಹುದು ರೈತ ಆಗಿದ್ರೆ, ಅಥವಾ ಯಾರು ಒಂದು ಏನಕ್ಕೋ ಹೂಡಿಕೆ ಮಾಡಿರ್ಬಹುದು. ನಿಮ್ ತುಂಬಾ ಪರಿಶ್ರಮ, ಹಾರ್ಡ್ ವರ್ಕ್ ಇಂದ ಕೆಲಸ ಮಾಡಿ ಅದರಿಂದ ಏನೋ ಹಣನ ನೀವು ಹೂಡಿಕೆ ಮಾಡಿ ಇದ್ರೆ ಅದು ನಿಮ್ಮನ್ನ ಈಗ ಅದನ್ನ ನೀವು ಲಾಸ್ಟ್ ಇನ್ನ ನೋಡಿ ಇಲ್ಲಿ ಅದು ಎಂಡ್ ಆಗಿ ನೀವು ಒಂದು ಹೊಸ ಬಿಗಿನಿಂಗ್. ಇಷ್ಟು ದಿನ ಏನು ಈ ತರ ಕಷ್ಟಪಟ್ಟಿದ್ರಿ, ಅದಕ್ಕೆ ನಿಮ್ಗೆ ವಿಕ್ಟ್ರಿ ಬರ್ತಾ ಇದೆ. ಅದನ್ನ ಸವಿಯುವಂತ ಸಮಯ. ನಿಮ್ಮ ಹಣಕಾಸಿನಲ್ಲಿ ಬ್ಯಾಲೆನ್ಸ್ ಅತಿ ವೇಗದಲ್ಲಿ ಡಿವೈನ್ ನಿಮ್ಗೆ ತಂದು ಕೊಡ್ತಾ ಇದ್ದಾರೆ. ನಿಮ್ಮ ಆಸೆ ಏನಿತ್ತು ಅದು ಫುಲ್ಫಿಲ್ ಆಗ್ತಾ ಇದೆ ಅನ್ನೋದನ್ನ ಡಿವೈನ್ ನಿಮ್ಗೆ ತಿಳಿಸ್ತಾ ಇದ್ದಾರೆ. ಅದು ಅತಿ ವೇಗದಲ್ಲಿ ಬರ್ತಾ ಇದೆ ಅನ್ನೋದನ್ನ ಡಿವೈನ್ ತಿಳಿಸ್ತಾ ಇದ್ದಾರೆ. ನೀವೊಬ್ರು ಮೆಜಿಷಿಯನ್ ಆಗ್ತಾ ಇದ್ದೀರಾ.
ಆ ಒಂದು ನಿಮ್ಮ ಒಂದು ಸೈಕಲ್ ಕಂಪ್ಲೀಟ್ ಆಗಿ ಆ, ನಿಮ್ಮ ಒಂದು ಸೈಕಲ್ ಕಂಪ್ಲೀಟ್ ಆಗಿ ಒಂದು ಇನ್ನೊಂದು ಹೊಸ ನ್ಯೂ ಬಿಗಿನಿಂಗ್ ನಿಮಗೆ ಸ್ಟಾರ್ಟ್ ಆಗ್ತಾ ಇದೆ. ಈ ಸ್ಟ್ರಗಲ್ ಏನಿತ್ತು, ಆಮ್, ತೃಪ್ತಿ ಇರಲಿಲ್ಲ, ತುಂಬ ಚಿಂತೆ ಇತ್ತು, ಅದೆಲ್ಲ ಆ ಒಂದು ಸೈಕಲ್ ಕಂಪ್ಲೀಟ್ ಆಗಿ ನಿಮಗೆ ಒಂದು ಹ್ಯಾಪಿನೆಸ್, ಸಂತೋಷ, ನಿಮ್ಮ ಹಣಕಾಸಿನಲ್ಲಿ ಬ್ಯಾಲೆನ್ಸ್, ನೀವು ಪಟ್ಟಿರೋವಂಥ ಶ್ರಮಕ್ಕೆ, ನೀವು ಪಟ್ಟಿರೋವಂಥ ಹಾರ್ಡ್ ವರ್ಕ್ಗೆ ಡಿವೈನ್ ನಿಮಗೆ ಇದು ಕೊಡ್ತಾ ಇದ್ದಾರೆ, ವಿಜಯ ತಂದು ಕೊಡ್ತಾ ಇದ್ದಾರೆ. ಅದನ್ನ ನೀವು ಈಗ ಸೆಲೆಬ್ರೇಟ್ ಮಾಡುವಂತ ಸಮಯ ಅದಾಗಿದೆ. ಡಿವೈನ್ ನಿಮ್ಗೆ ತಂದು ಕೊಡ್ತಾ ಇದ್ದಾರೆ ನೋಡಿ. ಅದನ್ನ ನೀವು ಖುಷಿಯಿಂದ ಅದನ್ನ ಆ ವಿಜಯನ ಅದನ್ನ ನೀವು ತಗೊಂಡು ಸ್ವೀಕಾರ ಮಾಡಿ ಅದನ್ನ ನೀವು ಅನುಭವಿಸುವಂತ ಸಮಯ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಇದು ಒಂದು ಸ್ಪಿರಿಟ್ ಮೆಸೇಜ್ ಆಗಿದೆ. ಇದೇನಂತ ಹೇಳಿದ್ರೆ, ನಿಮ್ಮ ಒಂದು ಸಾಧನೆ ಕಡೆ ನಿಮ್ಮ ಗಮನ ಇರಲಿ, ನಿಮ್ಮ ಸೋಲಿನ ಕಡೆ ನಿಮ್ಮ ಗಮನ ಇರಬಾರ್ದು. ಪ್ರತಿಯೊಬ್ಬರಲ್ಲೂ ಒಂದು ನ್ಯೂನ್ಯತೆ ಇದ್ದೇ ಇರುತ್ತೆ. ಆ ನ್ಯೂನ್ಯತೆನ ತಿಳ್ಕೊಳ್ಳಿ, ಆದ್ರೆ ಅದನ್ನೇ ನಿಮ್ಮ ಒಂದು ಗುರುತನ್ನಾಗಿ ಮಾಡ್ಕೊಳ್ಬೇಡಿ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನ್ಯೂನ್ಯತೆ ನಿಮ್ಮ ಗುರುತಲ್ಲ, ನಿಮ್ಮ ಒಂದು ಒಳ್ಳೆತನ, ನಿಮ್ಮ ಒಂದು ನಿಮ್ಮ ಒಂದು ಸ್ಟ್ರೆಂತ್ ಮತ್ತೆ ನಿಮ್ಮ ಬ್ಯೂಟಿಫುಲ್ ಸೋಲ್ ಒಂದು ಎಲ್ಲರಿಗೂ ಒಂದು ಕಾಣಿಸೋ ಹಾಗೆ ಒಂದು ಆ ಟ್ರಾನ್ಸ್ಪರೆಂಟ್ ಅದನ್ನ ನೀವು ನೋಡಿ. ನ್ಯೂನ್ಯತೆಗಳನ್ನ ನೋಡ್ಬೇಡಿ, ನಿಮ್ಮ ಒಳ್ಳೆತನನ, ನಿಮ್ಮ ಒಳಗಡೆ ಇರೋ ಆ ಬ್ಯೂಟಿನ ನೋಡಿ. ಆ ನ್ಯೂನ್ಯತೆಗಳನ್ನ ನೆಂದ್ಕೊಂಡು ಅದರಲ್ಲಿ ಕೊರಗಿ ಕುತ್ಕೊಳ್ಬೇಡಿ. ನಿಮಗೆ ಇಷ್ಟು ದಿನ ಏನು ಒಳ್ಳೇದಾಗಿತ್ತು ಅದ್ರ ಕಡೆ ಗಮನ ಕೊಡಿ, ನಿಮ್ಮ ಸಾಧನೆಗಳ ಬಗ್ಗೆ ಗಮನ ಕೊಡಿ. ಆಗೋಗಿರೋದು ಬಗ್ಗೆ, ನಿಮ್ಮ ಸೋಲು ಗೆಲುವು ಎಲ್ಲ ಈ ಪ್ರಪಂಚದಲ್ಲಿ ಎಲ್ಲಾರ್ಗು ಇದ್ದದ್ದೇ. ಆದ್ರೆ ನಾನ್ ಸೋತೋಗ್ಬಿಟ್ಟೆ ಅನ್ನೋ ಈ ಕೊರಗು ಬೇಡ. ಯಾಕೆ ಅಂದ್ರೆ ನೀವು ಸಾಧಿಸಿರೋದ್ ಕಡೆ ನೋಡಿ, ಎಷ್ಟು ಶ್ರಮ ಪಟ್ಟಿದ್ದೀರಾ, ಎಷ್ಟು ಹಾರ್ಡ್ ವರ್ಕ್ ಪಟ್ಟಿದ್ದೀರಾ, ಅದಕ್ಕೆ ನಿಮಗ್ ಕೊಟ್ಟಿರೋ ಸಕ್ಸಸ್ನ ಗಳನ್ನ ನೋಡಿ. ಜನಗಳು ಕೊಡದೇ ಇರಬಹುದು, ದೇವರು ನಿಮ್ಗೆ ಕೊಟ್ಟಿರ್ತಾರೆ. ಆ ನಿಮ್ಮ ಒಂದು ಸೋಲ್ ಬ್ಯೂಟಿನ ನೀವು ನೋಡಿ, ನಿಮ್ಮ ಒಳಗಡೆ ಇರೋ ಸೌಂದರ್ಯನ ನೋಡಿ, ನಿಮ್ಮ ಸ್ಟ್ರೆಂತ್ ನ ನೋಡಿ, ನಿಮ್ಮ ನ್ಯೂನ್ಯತೆಗಳು ಏನು ಅಂತ ಕಂಡ್ಕೊಳ್ಳಿ, ಆದ್ರೆ ಅದ್ರಲ್ಲೇ ಕೂತ್ಕೋಬೇಡಿ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಯಾರೆಲ್ಲ ಈ ಸೆಕೆಂಡ್ ಫೈಲ್ ನ ಸೆಲೆಕ್ಟ್ ಮಾಡಿದ್ದಾರೆ, ನಿಮ್ಗೆ ಒಂದು ಸ್ಪಿರಿಟ್ ಸಂದೇಶ ಇದು. ಇದು ನಿಮ್ಮ ರೀಡಿಂಗ್ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಈ ಥರ್ಡ್ ಫೈಲ್ ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ರೀಡಿಂಗ್ ಏನಿದೆ ತಿಳ್ಕೊಳ್ಳೋಣ. ನೋಡಿ, ಯಾರೆಲ್ಲ ಫಸ್ಟ್ ಫೈಲ್ನ ಸಾರಿ, ಯಾರೆಲ್ಲ ಥರ್ಡ್ ಫೈಲ್ನ ಸೆಲೆಕ್ಟ್ ಮಾಡಿದ್ದೀರಾ, ನೀವು ಹೂಡಿಕೆ ಮಾಡಿ ಅದಕ್ಕೆ ನಿಮ್ಮ ಒಂದು ಪರಿಶ್ರಮಕ್ಕೆ ಒಂದು ಏನೋ ಒಂದು ಪ್ರತಿಫಲಕ್ಕಾಗಿ ವೆಯ್ಟ್ ಮಾಡ್ತಾ ಇದ್ದೀರಾ ಅನ್ನೋದನ್ನ ತಿಳಿಸ್ತಾ ಇದೆ. ಬಾಟಮ್ ಆಫ್ ದ ಡೆಕ್, ಕ್ವೀನ್ ಆಫ್ ಸಾರ್ಡ್ಸ್, Knight of Wands, the Tower card, Four of Pentacles, the Temperance, the Fool card, ಇಲ್ಲಿ ಫಸ್ಟ್ ಮೆಸೇಜ್ ಏನಂತ ಬಂತು ಅಂದ್ರೆ, ಯಾರೋ ಮದ್ವೆಗಾಗಿ ಒಂದು ಹೂಡಿಕೆ ಮಾಡಿರ್ಬೋದು.
ಹಣನ ಕೂಡಿಡ್ತಾ ಇರ್ಬೋದು, ಅದಕ್ಕೆ ಚಿಂತೆ ಇರ್ಬೋದು, ಏನ್ ಮಾಡೋದು ಮದ್ವೆಗೆ ಅನ್ನೋ ಒಂದು ಯೋಚನೆ ಇರ್ಬೋದು. ಯಾರೆಲ್ಲ ಈ ಥರ್ಡ್ ಫೈಲ್ನ ಸೆಲೆಕ್ಟ್ ಮಾಡಿದ್ದೀರಾ ಅವರು ನೋಡಿ ಇಲ್ಲಿ ನಿಮ್ಮ ಆ ಒಂದು ಸೈಕಲ್ ಅದು ಕಂಪ್ಲೀಟ್ ಆಗಿ ಒಂದು ನ್ಯೂ ಬಿಗಿನಿಂಗ್ ಇದೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಇದು ದ ವರ್ಲ್ಡ್ ಕಾರ್ಡ್, ಇದು ದ ಫೂಲ್. ಇದರಲ್ಲೂ ಒಂದು ಪರಿಪೂರ್ಣ ಆಗಿ ಒಂದು ಹೊಸ ಜರ್ನಿ ಸ್ಟಾರ್ಟ್ ಆಗ್ತಾ ಇದೆ. ನೋಡಿ ಇಲ್ಲಿ ಇದು ಎಂಡ್ ಆಗಿ ಇನ್ನೊಂದು ಹೊಸ ಜರ್ನಿ ಸ್ಟಾರ್ಟ್ ಆಗ್ತಾ ಇದೆ ನಿಮ್ ಲೈಫ್ ಅಲ್ಲಿ ಅನ್ನೋದು. ಅದು ಹಠಾತ್ ಚೇಂಜಸ್. ಟವರ್ ಕಾರ್ಡ್ ಬಂದಿದೆ, ಅದು ಒಂದು ಹಠಾತ್ ಬದಲಾವಣೆ ನಿಮ್ಮ ಲೈಫ್ ಅಲ್ಲಿ ಬರ್ತಾ ಇದೆ. ಇಷ್ಟು ದಿನ ಏನು ನಿಮ್ಮ ಒಂದು ಹಣಕಾಸಿನ ಒಂದು ಪ್ರಾಬ್ಲಮ್ ಇರಬಹುದು, ಈ ತರ ಕೊರಗ್ತಾ ಇರ್ಬೋದು, ಅದು ಆ ಮೋಡ ಎಲ್ಲ ಸರಿದು ನಿಮ್ಗೆ ಆ ದಾರಿ ಗೊತ್ತಾಗಿದೆ. ಅದು ಅತಿ ವೇಗದಲ್ಲಿ ಬರ್ತಾ ಇದೆ ಅನ್ನೋದು ತಿಳಿಸ್ತಾ ಇದ್ದಾರೆ. ಏನು ಇಷ್ಟು ದಿನ ಯೋಚನೆ ಮಾಡ್ತಾ ಇದ್ರಿ, ಹೂಡಿಕೆ ಮಾಡಿದೆ, ಅದಕ್ಕೆ ಸರಿಯಾದ ಒಂದು ಪ್ರತಿಫಲ ಸಿಗ್ತಾ ಇರ್ಲಿಲ್ಲ, ನನ್ನ ಹಾರ್ಡ್ ವರ್ಕ್ಗೆ ಸರಿಯಾದ ಒಂದು ಪ್ರತಿಫಲ ಸಿಗ್ಲಿಲ್ಲ. ನೋಡಿ ಎಲ್ಲಾದ್ರಲ್ಲೂ ಪೆಂಟಿಕಲ್ಸ್, ಇದು ಪೆಂಟಿಕಲ್ಸ್ ಬ್ಯಾಲೆನ್ಸ್ ಆಗ್ತಾ ಇದೆ. ನಿಮ್ಮ ಒಂದು ಕಾಲ್ ತುದಿ ಬೆರಳಲ್ಲೇ ಇದೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಇಲ್ಲೂ ಪೆಂಟಿಕಲ್ಸ್, ಇಲ್ಲೂ ಪೆಂಟಿಕಲ್ಸ್, ನಿಮ್ಗೆ ಮನಿ ಫ್ಲೋ ಆಗ್ತಾ ಇದೆ. ಅದರಿಂದ ಏನು ಇಷ್ಟು ದಿನ ನಿಮ್ಗೆ ಒಂದು ನಿದ್ರಾಹೀನತೆ ಆಗಿತ್ತು. ನೋಡಿ ಇಲ್ಲಿ ದ ಎಂಪ್ರೆಸ್. ನಿಮ್ಗೆ ಒಂದು ಸಮೃದ್ಧಿ, ಸಂಪತ್ತು ನಿಮ್ಗೆ ಬರ್ತಾ ಇದೆ ಅನ್ನೋದನ್ನ ತಿಳಿಸ್ತಾ ಇದೆ. ಇಷ್ಟು ದಿನ ಏನು ಅದರಲ್ಲಿ ಒಂದು ಕನ್ಫ್ಯೂಷನ್ ಇತ್ತು, ನಿದ್ದೆ ಬರ್ತಿರ್ಲಿಲ್ಲ ಅನ್ನೋ ಭಯ ಆಗ್ತಿತ್ತು. ನೋಡಿ ಅದರಿಂದ ನೀವು ಕಣ್ ಕಟ್ಕೊಂಡಿದ್ದಾರೆ, ನೋಡಕ್ ಆಗ್ತಾ ಇರ್ಲಿಲ್ಲ. ಏನ್ ನೋಡಕ್ಕೆ ಅಂತ ಅಂದ್ರೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಇರ್ಬಹುದು, ನಿಮ್ಮ ಹೂಡಿಕೆ ಇರ್ಬಹುದು, ಅದನ್ನ ನೋಡಕ್ಕಾಗದೆ ನಿಮ್ಗೆ ಭಯ ಆಗ್ತಿರ್ಬಹುದು, ನಿದ್ದೆ ಬರ್ತಾ ಇಲ್ಲದೆ ಇರ್ಬಹುದು, ಕನ್ಫ್ಯೂಷನ್ ಇರ್ಬಹುದು, ಯಾವ ಇದ್ರಲ್ಲಿ ಹೋಗ್ಬೇಕು, ಯಾವುದು ಹೂಡಿಕೆ ಮಾಡ್ಬೇಕು ಬಿಡ್ಬೇಕು ಆ ತರನೋ, ಅಥವಾ ಯಾವ ಉದ್ಯೋಗ ಏನ್ ಮಾಡಿದ್ರೆ ನಾನು ಬೆಳಿತೀನಿ, ದುಡ್ಡು ಸಂಪಾದನೆ ಜಾಸ್ತಿ, ಮನಿ ಫ್ಲೋ ಆಗೋ ಮಾಡ್ತೀನಿ ಅನ್ನೋ ಒಂದು ಇರ್ಬಹುದು. ನೀವು ನಿಮ್ಮ ಒಂದು ಏನೇ ಒಂದು ಪ್ರಯತ್ನ ಏನ್ ಮಾಡಿದ್ರು ಅದು ಸ್ಟ್ರಕ್ ಆಗಿರ್ಬಹುದು. ನಿಂತು ನೀರಾಗೆ ಅದು ಸ್ಟಾಗ್ನೆಂಟ್ ವಾಟರ್ ತರ ಅಲ್ಲೇ ಇರ್ಬಹುದು, ಅಲ್ಲೇ ಒಂದು ಸುತ್ತಾಗ್ತಾ ಇರ್ಬೋದು. ನೋಡಿ ಇಲ್ಲಿ ಜಗಲ್, ನೀವೇನಕ್ಕೆ ಜಗಲ್ ಮಾಡ್ತಾ ಇದ್ರಿ, ಪೆಂಟಿಕಲ್ಸ್ಗೆ ಆ ಜಗಲ್ ಡೆತ್ ಆಗ್ತಾ ಇದೆ, ಆ ಮೂನ್ ಎನರ್ಜಿ ಡೆತ್ ಆಗ್ತಾ ಇದೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನೀವು ಎಲ್ಲಾದ್ರೂ ಒಂದು ನೋಡಿ ಇಲ್ಲಿ ಇದನ್ನ ನೋಡ್ಬಿಟ್ಟು ನೀವು ಬೇರೆ ದೇಶಕ್ಕೆ ಹೋಗ್ತಾ ಇರ್ಬೋದು ದುಡಿಯೋದಿಕ್ಕೆ, ಅಥವಾ ಬೇರೆ ರಾಜ್ಯಕ್ಕೆ, ಬೇರೆ ಒಟ್ನಲ್ಲಿ ನೀವು ಒಂದು ಊರಿಂದ ಒಂದು ಊರಿಗೆ ಬರ್ತಾ ಇರ್ಬೋದು, ಅಥವಾ ಊರಲ್ಲಿ ಹಳ್ಳಿಗಳಲ್ಲಿರೋರು ಬೆಂಗಳೂರಿಗೆ ಬರ್ತಾ ಇರ್ಬೋದು. ಆ ತರ ಹಣ ಸಂಪಾದನೆ ಮಾಡೋದಿಕ್ಕೆ ನೀವು ವಿಡಿಯೋ ಕಟ್ ಆಗಿತ್ತು. ಏನು ನಿಮ್ಮ ಒಂದು ಮೂನ್ ಎನರ್ಜಿ ಇತ್ತು ಅದು ಕಳೆದು ನೀವು ಮುಂದೆ ಹೋಗ್ತಾ ಇದ್ದೀರಾ, ಒಂದು ಬದಲಾವಣೆ ಹಾದಿಗೆ ನೀವು ಹೋಗ್ತಾ ಇದ್ದೀರಾ. ಯಾವುದೇ ಒಂದು ಅದರಿಂದ ನೋವಿತ್ತು, ಹಾರ್ಟ್ ಬ್ರೇಕ್ ಆಗಿತ್ತು, ಖಿನ್ನತೆ ಒಳಗಾಗಿದ್ರೆ ಅದರಿಂದ ದೂರ ಹೋಗಿ ಆ ಮೋಡಗಳೆಲ್ಲ ಸರಿಸಿ ಆ ಒಂದು ಟ್ರಾನ್ಸ್ಫರ್ಮೇಶನ್ ಅತಿ ವೇಗದಲ್ಲಿ ನಿಮ್ಗೆ ಬರ್ತಾ ಇದೆ. ಬ್ಯಾಲೆನ್ಸ್ ಆಗ್ತಾ ಇದೆ. ಆ ಡೆವಿಲ್ ಎನರ್ಜಿ ಡೆತ್ ಆಗ್ತಾ ಇದೆ. ನಿಮ್ಗೆ ಒಂದು ಗುರಿ ಸಿಗ್ತಾ ಇದೆ, ಒಂದು ಹ್ಯಾಪಿನೆಸ್ ಬರ್ತಾ ಇದೆ. ಮ್ಯಾರೇಜ್ ಆಗ್ಬಹುದು. ಮ್ಯಾರೇಜ್ ಆಗೋದಿಕ್ಕೆ ಇವಾಗ ಯಾರೋ ಒಂದು ಹಣ ಹೂಡಿಕೆ ಮಾಡ್ತಾ ಇರ್ಬೋದು, ಅಥವಾ ಯಾರ ಹತ್ರನಾದ್ರೂ ದುಡ್ಡನ್ನ ಒಂದು ಸಹಾಯ ಕೇಳ್ತಾ ಇರ್ಬೋದು. ಅದೆಲ್ಲ ಡಿವೈನ್ ನಿಮ್ಗೆ ತಂದು ಕೊಡ್ತಾ ಇದ್ದಾರೆ ಅನ್ನೋದನ್ನ ಅತಿ ವೇಗದಲ್ಲಿ ಬರ್ತಾ ಇದೆ. ಆ ಒಂದು ಜರ್ನಿ ನೀವೇನ್ ಸ್ಟ್ರಗಲ್ ಪಡೋದು, ಈ ಟವರ್ ಮೂಮೆಂಟು, ಡೆತ್ ಅದೆಲ್ಲ ಕಂಪ್ಲೀಟ್ ಆಗಿ ಹೊಸ ಜರ್ನಿ ನಿಮ್ದು. ಇನ್ನು ಹ್ಯಾಪಿನೆಸ್ ನೋಡಿ, ಇಲ್ಲೂ ಹ್ಯಾಪಿಯಾಗಿ ಖುಷಿಯಾಗಿದ್ದಾರೆ, ಇಲ್ಲೂ ಹ್ಯಾಪಿಯಾಗಿ ಖುಷಿಯಾಗಿದ್ದಾರೆ. ನೋಡಿ ಇಲ್ಲಿ ಸಂತೃಪ್ತಿ, ಸಮಾಧಾನ ಸಿಗ್ತಾ ಇದೆ. ನೀವು ಇನ್ನು ದೊಡ್ಡ ರೀತಿಯಲ್ಲಿ ನಿಮ್ಮದೊಂದು ಬೆಳವಣಿಗೆ ಆಗ್ತಾ ಇದೆ ಅನ್ನೋದು. ಇನ್ನ ಮುಂದೆ ನೀವು ಯುವಕರಾಗೆ ನೀವು ಚಿಂತೆಗಳು ಮಾಡ್ಬೋದು, ದೊಡ್ಡ ದೊಡ್ಡ ಜಮೀನುಗಳನ್ನ ನೀವು
ತಗೊಳ್ತಾ ಇರ್ಬೋದು. ಅದರಲ್ಲಿ ಗ್ರೋತ್ ಆಗ್ತಾ ಇದೆ. ಅದರಲ್ಲಿ ಒಂದು ನಿಮ್ಮ ಒಂದು ನೋಡಿ ತಲೆ ಹೆಂಗೆ ಎತ್ಕೊಂಡು ಇದ್ದಾರೆ, ಆ ಥರ ನೀವು ತಲೆ ಎತ್ತಿ ಇನ್ಮೇಲೆ ನೀವು ನಿಮ್ಮನ್ನ ನೀವು ಸೆಲೆಬ್ರೇಟ್ ಮಾಡ್ಕೊಳ್ತೀರಾ. ಈ ತರ ತಲೆ ತಗ್ಸಿ ಇನ್ನು ಹಾರ್ಡ್ ವರ್ಕ್ ನಿಮ್ಮಲ್ಲಿ, ಅದು ಹಾರ್ಡ್ ವರ್ಕ್ ಏನ್ ಮಾಡ್ತಾ ಇದ್ರಿ ಆ ಜರ್ನಿ ಕಂಪ್ಲೀಟ್ ಆಗ್ತಾ ಇದೆ. ಏನು ಸ್ಟ್ರಗಲ್ ಪಡ್ತಾ ಇದ್ರಿ, ಹಾರ್ಡ್ ವರ್ಕ್ ನೋಡಿ ಇದ್ರಲ್ಲೂ ತಲೆ ತಗ್ಸಿದೀರಾ, ಇದ್ರಲ್ಲೂ ತಲೆ ತಗ್ಸಿದೀರಾ, ಇದ್ರಲ್ಲಿ ನೋಡಿ ತಲೆ ಎತ್ತಿದೀರಾ, ಇದ್ರಲ್ಲೂ ತಲೆ ಎತ್ತಿದೀರಾ. ಒಂದು ನ್ಯೂ ಜರ್ನಿ, ಇದು ಎಂಡ್ ಆಗಿ ಇನ್ನು ಹೊಸ ಜರ್ನಿ ಬರ್ತಾ ಇದೆ. ಇಲ್ಲಿ ಯಾರೋ ಒಬ್ರು ಕೇಳ್ತಾರೆ ಹಂಗಾರೆ ಪಾತಾಳಕ್ ಬೀಳ್ತೀವಾ ಅಂತ ತಮಾಷೆ ಮಾಡ್ತಾ ಇರ್ಬೋದು. ನೋ ನೋ, ಈ ತರ ಒಂದು ನಿಮ್ಮ ಆಲೋಚನೆಯಲ್ಲಿ ಇಷ್ಟು ದಿನ ಏನು ನಿಮ್ಮಲ್ಲಿ ಫೂಲಿಶ್ನೆಸ್ ಇತ್ತು ನೋಡಿ, ಅವ್ರಿಗೆ ಅಲ್ಲಿ ಬೀಳ್ತೀವಿ ಅನ್ನೋ ಒಂದು ಪರಿಜ್ಞಾನ ಇಲ್ಲ. ಆದ್ರೆ ಅದ್ರಿಂದ ಹೊರಗಡೆ ಬರ್ತಾ ಇದಾರೆ. ಆ ಫೂಲಿಶ್ನೆಸ್ ಇಂದ ಒಳಗಡೆ ಬಂದು ನಿಮ್ಮ ಒಂದು ಆಲೋಚನೆ, ನಿಮ್ಮ ಒಂದು ಗುರಿ ಎಲ್ಲಾನು ಬದಲಾಗ್ತಾ ಇದೆ. ನಿಮ್ಮ ಒಂದು ದಿಕ್ಕು ಎಲ್ಲ ಬದಲಾಗ್ತಾ ಇದೆ. ಗ್ರೋತ್ ಕಡೆ ಮುಂದುವರಿತಾ ಇದ್ದೀರಾ ನೋಡಿ. ಯಾಕಂದ್ರೆ ಇಲ್ಲೂ ನಿಮ್ಗೆ 9 ಆಫ್ ಪೆಂಟಿಕಲ್ಸ್, ಏನು ಪೆಂಟಿಕಲ್ಸ್ ನಿಮ್ದು ಪ್ರಾಬ್ಲಮ್ ಇತ್ತು, ಆ ಹಣದ ಪ್ರಾಬ್ಲಮ್ 9 ಅದು ಎಂಡ್ ಆಗಿ ನೀವು ಎಂಪ್ರೆಸ್ ಆಗ್ತಾ ಇದ್ದೀರಾ. ನಿಮ್ಮಲ್ಲಿ ಒಂದು ಸಮೃದ್ಧತೆ, ಒಂದು ಒಂದು ಅಬಂಡನ್ಸ್ ಅದು ನಿಮ್ಗೆ ಸಿಗ್ತಾ ಇದೆ ನೋಡಿ. ಇಲ್ಲಿ ಎಂಪ್ರೆಸ್ ಕಾರ್ಡ್ ಇದು ಸ್ವಲ್ಪ ಒಂದೇ ರೀತಿ ಮ್ಯಾಚ್ ಆಗುತ್ತೆ. ಅದರಲ್ಲಿ ಹೀಲ್ ಆಗಿ ನಿಮ್ಮಲ್ಲಿ ಆ ಸಮೃದ್ಧತೆ, ಡಿವೈನ್ ಪ್ರೊಟೆಕ್ಷನ್ ಸಿಗ್ತಾ ಇದೆ. ನಿಮ್ಮ ಇಂಟ್ಯೂಷನ್ ಅಲ್ಲಿ ಒಂದು ಬಲ, ಏನು ಫೂಲಿಶ್ನೆಸ್ ಇತ್ತು ಅದು ಹೋಗಿ ಒಂದು ಯುವಕನ ರೀತಿ ನೀವು ಒಂದು ನಿಮ್ಮ ಒಂದು ಚಿಂತನೆ ಇರ್ಬೋದು, ನೀವು ಆ ತರ ಮುಂದುವರಿತೀರಾ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಯಾರೆಲ್ಲ ಈ ಥರ್ಡ್ ಫೈಲ್ ಸೆಲೆಕ್ಟ್ ಮಾಡಿದ್ರಿ, ನಿಮ್ಮ ರೀಡಿಂಗ್ ಇದಾಗಿದೆ. ಇದು ಸ್ಪಿರಿಟ್ ಮೆಸೇಜ್. ಇದು ಏನ್ ಹೇಳ್ತಿದ್ದಾರೆ ನಿಮ್ಗೆ ಅಂತ ಅಂದ್ರೆ, ನಾನ್ ಧೃತಿ ಕೇಳಬೇಡಿ, ನಾನು ನಿಮ್ ಜೊತೆ ಇದ್ದೀನಿ. ನೀವು ಎಲ್ಲಿ ಗುರಿ ಮುಟ್ಬೇಕಂತಿದ್ದೀರಾ ಅಲ್ಲೇ ನೀವು ತಲುಪ್ತಿದ್ದೀರಾ. ಭಯ ಬೇಡ, ಸ್ವಲ್ಪ ಒಂದು ಶಾಂತವಾಗಿದ್ದು ಆ ಮೂಮೆಂಟ್ ನ ನೀವು ನೋಡಿ, ಸೈಲೆನ್ಸ್ ಆಗಿರಿ. ಆ ಸೈಲೆನ್ಸ್ ಅಲ್ಲಿ ನೀವೇನು ನಿಮ್ಗೆ ಏನು ಉತ್ತರ ಸಿಗ್ಬೇಕೋ ಅದನ್ನ ಡಿವೈನ್ ನಿಮ್ಗೆ ಕಳಿಸ್ತಾರೆ ಅನ್ನೋದನ್ನ ನಿಮ್ಗೆ ತಿಳಿಸ್ತಾ ಇದ್ದಾರೆ. ಧೈರ್ಯವಾಗಿರಿ, ಶಾಂತವಾಗಿರಿ, ದೃಢವಾಗಿರಿ, ನಿಮ್ ಜೊತೆ ನಾವಿದ್ದೀವಿ. ನೀವಿಡೋ ಆ ಒಂದು ಹೆಜ್ಜೆ, ನಿಮ್ಮ ಒಂದು ಗುರಿ, ನೀವೆಲ್ಲಿ ತಲುಪಬೇಕೋ ಅಲ್ಲೇ ನೀವು ತಲುಪ್ತೀರಾ. ನೀವು ಸರಿಯಾದ ಹಾದಿಲಿದ್ದೀರಾ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ ಡಿವೈನ್ ನಿಮ್ಗೆ. ಯಾರೆಲ್ಲ ಈ ಥರ್ಡ್ ಫೈಲ್ ನ ಸೆಲೆಕ್ಟ್ ಮಾಡಿದೀರಾ, ಇದು ನಿಮ್ಗೆ ಸ್ಪಿರಿಟ್ ಮೆಸೇಜ್, ಡಿವೈನ್ ಮೆಸೇಜ್. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು.